ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ಅರ್ಲಿ ಮಾರ್ನಿಂಗ್ ಬೆಳಿಗ್ಗೆ ಬೇಗನೆ ಎದ್ದು ಪೂಜೆ ಎಲ್ಲ ಮುಗಿಸಿ ಹೊರಗಡೆ ಹೋಗ್ತಾಯಿದ್ದೀವಿ. ಎಲ್ಲಿಗೆ ಅಂತ ನಮ್ಮನೆಯವ್ರಿಗೆ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿ ಅಂತ ಅಂದ್ವಿ. ಅವರು ನನ್ನ ಅಕ್ಕನ ಮಗಳನ್ನು ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿದ್ರು. ನಾವು ಹೊಸಕೆರಳಿಂದ ಬಸ್ ಹತ್ಕೊಂಡು ನಾಯಂಡಹಳ್ಳಿಲಿ ಇಳ್ಕೊಂಡ್ವಿ. ನಾಯಂಡಹಳ್ಳಿ ಇಳ್ಕೊಂಡು KSRTC ಬಸ್ನ ವೆಯ್ಟ್ ಮಾಡ್ತಾಯಿದ್ವಿ. ಎಲ್ಲಿಗೆ ಅಂತ ನೋಡ್ಕೊತಾ ಇದ್ದೀರಾ? ಯಾಕೆ ಇವರು KSRTC ಬಸ್ ಹತ್ತಾ ಇದ್ದಾರೆ ಅಂತಲೇ ಇವತ್ತು ನಾವು ಹೋಗ್ತಾ ಇರೋದು ಮೈಸೂರಿಗೆ. ಯಾಕೆ ಅಂತ ಅಂದರೆ ಅಲ್ಲಿ ಅಕ್ಕನ ಮಗಳದು ಆಪ್ಟಿಟ್ಯೂಡ್ ಟೆಸ್ಟ್ ಇದೆ. ಅದಕ್ಕೋಸ್ಕರ ಅಕ್ಕನ ಮಗಳನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತಾಯಿದ್ವಿ. ಅಂತೂ ಇಂತೂ ಬಸ್ ಬಂತು, ನಾನ್ ಸ್ಟಾಪ್ ಗಾಡಿ ಹತ್ಕೊಂಡ್ವಿ. ಸೀಟ್ ಖಾಲಿ ಇರಲಿಲ್ಲ, ಫುಲ್ ಲಾಸ್ಟಲ್ಲಿತ್ತು. ನಾವು ಫ್ರಂಟಲ್ಲಿದೆ ಅಂದ್ಕೊಂಡು ಹತ್ಕೊಂಡ್ವಿ. ಇನ್ನೇನು ಹತ್ಕೊಂಡ್ಮೇಲಲ್ವ 2 ಅವರ್ಸಿಗೆಲ್ಲ ಮೈಸೂರು ರೀಚ್ ಆಗ್ತೀವಿ ಅಂದ್ಕೊಂಡು ಇಳಿಲಿಲ್ಲ. ಅದರಲ್ಲೇ ಆ ಬಸ್ಸಲ್ಲೇ ಹತ್ಕೊಂಡ್ವಿ. ನೋಡಿ, ಫ್ರೀ ಬಸ್ಸು, ಮಹಿಳೆಯರಿಗೆ ಉಚಿತ ಟಿಕೆಟ್. ಯಾಕೆ ಇದನ್ನು ಬಿಡಬೇಕು, ಯೂಸ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಹತ್ಕೊಂಡ್ವಿ. ಟ್ರೈನಲ್ಲಿ ಬೇಡ ಅಂತ ಮೈಸೂರಲ್ಲಿ ಬಂದು ಇಳಿದ್ವಿ. ಇಳಿದು ನೋಡಿದಾಗ ಅಲ್ಲೇ ಹೊಟ್ಟೆ ಹಸಿತಾ ಇತ್ತಲ್ಲ, ಹೆಂಗಿದ್ರು ತಿಂಡಿ ತಿಂದ್ಕೊಂಡು ಹೋಗ್ಬೇಕಲ್ಲ, ಬೇರೆ ಕಡೆ ಹುಡ್ಕೋದು ಯಾಕೆ ಅಂತ ಅಂದ್ಬಿಟ್ಟು ಅಲ್ಲೇ ಎದುರುಗಡೆನೇ ಕಸ್ತೂರಿ ಭವನ್ ಅಂತ ಕಾಣಿಸ್ತು ಬಸ್ ಸ್ಟಾಪಲ್ಲಿ. ಅಲ್ಲೋದ್ವಿ. ಅಕ್ಕನ ಮಗಳು ವಡೆ ಪ್ರಿಯೆ, ಹಂಗಾಗಿ ಅವಳು ವಡೆ ತೊಗೊಂಡ್ಳು. ನಾನು ಸೆಟ್ ದೋಸೆ ತೊಗೊಂಡೆ. ಟೇಸ್ಟೇನು ಅಷ್ಟೊಂದು ಚೆನ್ನಾಗಿರಲ್ಲ, ಅಷ್ಟಕ್ಕಷ್ಟೇ ದುಡ್ಡು ಕೊಟ್ಟಿದ್ವಲ್ಲ ಅಂತ ತಿಂದ್ಕೊಂಡ್ವಿ. ಸೀದಾ ಅಲ್ಲಿಂದ ಬಂದಿದ್ದೆ ಅಕ್ಕನ ಆಪ್ಟಿಟ್ಯೂಡ್ ಟೆಸ್ಟ್ ಇತ್ತಲ್ಲ ಅಕ್ಕನ ಮಗಳದು, ಅಲ್ಲಿಗೆ TCS ಅಂತ ಅಂದ್ಬಿಟ್ಟು ಅಲ್ಲಿ ಬಂದ್ವಿ. ಅಲ್ಲಿ ಎದುರುಗಡೆ ನೋಡಿದ್ರೆ ಸುಖಧಾರೆ ಬೀಡಾ ಶಾಪ್ ಅಂತ ಇತ್ತು, ಮತ್ತು ರೆಸ್ಟೋರೆಂಟ್ ಅಂತ ಇತ್ತು. ನಾನು ಸುಖಧಾರೆ ಹೆಸರು ಇಲ್ಲಿ ಹಾಕಿದೆ, ಸುಖಧಾರೆ ಅಂತಂದರೆ ಅದು ನಮ್ಮ ಊರಿನ ಹೆಸರು. ನನಗೆ ನಮ್ಮ ಊರ ಹೆಸರು ನೋಡ್ತಿದ್ದಂಗೆ ಫುಲ್ ಖುಷಿ ಆಗೋಯಿತು. ಇದೇನಪ್ಪ ಮೈಸೂರಲ್ಲಿ ನಮ್ಮೂರ ಹೆಸರು ಕಾಣಿಸ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ನಾನು ತಕ್ಷಣ ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿದೆ. ಇಲ್ಲಿ ಈ ಥರ ಇದೆ ಅಂತ ಅಂದ್ಬಿಟ್ಟು ಅದನ್ನು ಫೋಟೋ ಹೊಡೆದು ಕೂಡ ಕಳಿಸ್ದೆ. ಅವ್ರು ಅದಕ್ಕೆ ಅಂತ ಹೇಳಿದರು. ನಮ್ಮೂರಲ್ಲಿ ಒಬ್ಬ ಕಿರಣ ಅಂತ ಇದ್ದಾನೆ, ಅವನು ಅದನ್ನು ಮಾಡ್ಕೊಂಡಿರೋದು ಅಲ್ಲೇ ಎದುರುಗಡೆನೇ ಇರೋದು ಅಕ್ಕನ ಮಗಳದು ಅಂತ ಹೇಳಿದರು. ನನಗೆ ಅದಕ್ಕೆ ನಮ್ಮ ಊರ ಹೆಸರು ನೋಡ್ತಿದ್ದಂಗೆ ಫುಲ್ ಖುಷಿ. ಎಲ್ರಿಗೂ ಹಾಗೆ ಆಗೋದು ಅಂದ್ಕೊಂಡಿದ್ದೀನಿ. ಊರ ಹೆಸರು ಕೇಳ್ತಿದ್ದಂಗೆ ಖುಷಿ ಆಗುತ್ತೆ. ಇಲ್ಲಿ ನೋಡಿ, ಎಕ್ಸಾಮ್ ಸೆಂಟರ್ ಹಾಲು. ಇಲ್ಲಿ ಬಿಟ್ಬಿಟ್ಟು ಅಕ್ಕನ ಮಗಳಿಗೆ 12 ಗಂಟೆಯಿಂದ 5:30ವರೆಗೂ ಇತ್ತು. ನಾನು ಅಲ್ಲಿವರೆಗೂ ಏನು ಮಾಡೋದು ಅಂದ್ಕೊಂಡು ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಅಲ್ಲೇ ನಿಯರ್ ಬೈಯಲ್ಲಿ ನಮ್ಮ ಆಂಟಿ ಅಂಕಲ್ ಮನೆ ಇತ್ತು. ಅದಕ್ಕೆ ನಾನು ಆಟೋ ಬುಕ್ ಮಾಡಿಕೊಂಡು ಕ್ಯಾಬ್ನ ಅಲ್ಲಿಂದ ನಮ್ಮ ಆಂಟಿ ಅಂಕಲ್ ಮನೆಗೆ ಹೊರಟು ತಿರ್ಗಿ 5:30 ರಿಟರ್ನ್ ಬಂದೆ. ಅಲ್ಲೇ ರೆಸ್ಟ್ ಮಾಡಿ. ನೋಡಿ ಎಷ್ಟು ಚಂದ ಅಕ್ಕನ ಮಗಳನ್ನ ಎಲ್ಲಿ ಅಂತ ಹುಡುಕ್ತಾ ಇದ್ದೆ, ಇಲ್ಲೇ ಸಿಕ್ಕಿದ್ಲು. ಅಲ್ಲಿಂದ ತಿರ್ಗಿ ನಾವು ಬಸ್ ಹತ್ಕೊಂಡು KSRTC ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಅಕ್ಕನ ಮಗಳು ಎಕ್ಸಾಮ್ ಬರೆದು ಫುಲ್ ಸುಸ್ತಾದಂಗೆ ಇದ್ಲು. ಅಲ್ಲಿ ನೋಡಿ ಹೇಗೆ ಕೂತಿದ್ದಾಳೆ ಅಂತ ಅಂದ್ಬಿಟ್ಟು ಜ್ಯೂಸ್ ಬೇಕು ಅಂದ್ಲು. ಕರ್ಬೂಜ ಮಿಲ್ಕ್ ಶೇಕ್ ತೊಗೊಂಡ್ಳು. ನಾವು ಊಟ ಮಾಡಿದ್ನಲ್ಲ, ನನಗೇನು ಬೇಡ ಅನ್ನಿಸ್ತು, ನಾನೇನು ತೊಗೊಳ್ಲಿಲ್ಲ. ಅಕ್ಕನ ಮಗಳು ತೊಗೊಂಡು ಅಲ್ಲಿಂದ ಮೈಸೂರು ಬಸ್ ಸ್ಟಾಪ್ ಹತ್ರ ಒಳಗಡೆ ಬಂದ್ವಿ. ಫುಲ್ ರಶ್ಶು. ಇವತ್ತು ರಶ್ ಇರಲ್ಲ ಬಿಡು, ವೀಕೆಂಡ್ ಏನಿಲ್ವಲ್ಲ ಅಂದ್ಕೊಂಡ್ರೆ ಎಲ್ಲ ಆಷಾಢ ಮಾಸ ಪ್ರಭಾವ, ಸಿಕ್ಕಾಪಟ್ಟೆ ರಶ್ ಇತ್ತು. ಆ ಕ್ರೌಡಲ್ಲಿ ನಾವು ಟಿಕೆಟ್ ತೊಗೊಂಡು ಬಸ್ ಹತ್ಕೊಳ್ಳೋ ಅಷ್ಟೊತ್ತಿಗೆ 6 o'clock ಹೋದವರು 7:30 ಆಯಿತು ಬಸ್ ಹತ್ಕೊಳ್ಳೋ ಅಷ್ಟೊತ್ತಿಗೆ. ಆನ್ ದ ವೇ ಬರುವಾಗ ಫುಲ್ ಮಳೆ. ಪಾಪ ಬಸ್ ಸ್ವಲ್ಪ ನಿಧಾನಕ್ಕೆ ಬಂತು. ಹೋಗಲಿ ಬಿಡು, ಸೇಫಾಗಿ ಹೋಗಿ ಮನೆಗೆ ಸೇರಿಕೊಂಡ್ರೆ ಸಾಕು ಈ ಮಳೆ ಒಳಗಡೆ ಅಂದ್ಕೊಂಡು ನಾವು ಒಂದು ರೌಂಡ್ ನಿದ್ದೆ ಹೊಡ್ಕೊಂಡು ಬಂದ್ವಿ. ಅಲ್ಲಿಂದ ನಾವು ನೆಕ್ಸ್ಟ್ ಬಂದು ಇಳ್ಕೊಂಡಿದ್ದೆ ನಾಯಂಡಹಳ್ಳಿಯಿಂದ ಇಳ್ಕೊಂಡ್ವಿ. ಅಲ್ಲೇ ಬಸ್ ನಮ್ಮ ಮನೆ ಕಡೆ ಹೋಗೋ ಬಸ್ ಸಿಕ್ತು. ಅಲ್ಲಿಂದ ಬಸ್ ಹತ್ಕೊಂಡ್ವಿ. ಬಸ್ ಸ್ಟಾಪಿಗೆ ನಮ್ಮ ಮನೆಯವ್ರು ಬನ್ನಿ ಅಂತ ಅಂದೆ, ಅವ್ರು ಬಂದರು. ಥ್ಯಾಂಕ್ ಯು ಫಾರ್ ವಾಚಿಂಗ್.